ಧರ್ಮಶಾಲಾದಲ್ಲಿ RCBಗೆ ಮ್ಯಾಸಿವ್ ವಿಕ್ಟರಿ ಸಿಕ್ಕಿದೆ. ನಾಕ್ಔಟ್ ಮ್ಯಾಚಲ್ಲಿ RCB ಒಂದು ಟೀಮ್ ಆಗಿ ಬಂದು ಸ್ಪೆಷಲಿ ಕೊನೆಯ ಹಾವನ್ನಲ್ಲಿ ಕಮ್ಬ್ಯಾಕ್ ಮಾಡಿ ತಮ್ಮ ಪ್ಲೇ ಆಫ್ ಚಾನ್ಸಸ್ನ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಆ್ಯಂಡ್ ರೇಸ್ನಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಈ ಕಡೆ ಪಂಜಾಬ್ ಹೊರಗೆ ಬಿದ್ದಿದೆ ಆ್ಯಂಡ್ ಈ IPLನಲ್ಲಿ ಹೊರಗೆ ಬಿದ್ದಂತಹ ಎರಡನೇ ಟೀಮ್ ಅದಾಗಿದೆ ಅಂತಲೇ ಹೇಳ್ಬೋದು. ಅವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ನಾವು ಪ್ರಿವ್ಯೂವಲ್ಲಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಟಾಸ್ ಗೆದ್ರೆ ಬ್ಯಾಟಿಂಗ್ನ ಮಾಡೋದು ಒಳ್ಳೆಯದು ಅಂತ. ಬಟ್ ಅವರ ಡಿಸಿಷನ್ ಯಾಕೋ ಬೇರೆ ಆಗಿತ್ತು. RCB ಬ್ಯಾಟಿಂಗ್ ಮಾಡೋದಕ್ಕೆ ಬಂತು, ಬಟ್ ಬಂದವರೇ ಶಾಕ್ ಕೊಡೋದಕ್ಕೆ ಶುರು ಮಾಡಿದ್ರು. ಈ ಸಾರಿ ಕರ್ನಾಟಕದ ಹುಡುಗ ಕಾವೇರಪ್ಪ ಅವರನ್ನ ಕರ್ಕೊಂಡಿದ್ದು ಒಳಗಡೆ ಅಂಡ್ ಫಸ್ಟ್ ಓವರೇನೆ ಇಳಿಸಿದ್ರು ಅವರನ್ನ. ಆ ಹೈಟ್ಗೆ ಒಂದು ಸ್ವಲ್ಪ ಸ್ವಿಂಗ್ಗೆ ಸ್ವಲ್ಪ ಸ್ಟ್ರಗಲ್ ಆದಂಗೆ ಆಯಿತು ಬ್ಯಾಟ್ಸ್ಮನ್ಗಳು. ಅಂಡ್ ಅಲ್ಲಿ 2 ಕ್ಯಾಚ್ ಕೂಡ ಬಿಟ್ರು. ಒಂದು ಅಶುತೋಷ್ ಶರ್ಮಾ ಹಾಗೆ ಇನ್ನೊಂದು ರೂಸೋ. 2 ಕೂಡ ವಿರಾಟ್ ಕೊಹ್ಲಿ ಇದೆ. 2 ಕೂಡ ಕಷ್ಟ ಇದ್ವು, ಬಟ್ ಅದಕ್ಕಿದ್ದ ವ್ಯಾಲ್ಯೂ ಎಂಥದ್ದು, ಆ ಪ್ಲೇಯರ್ ಯಾರು, ಅದರ ನಂತರ ಅವರು ಏನು ಮಾಡಿದ್ರು ಆ್ಯಂಡ್ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಸರ್ಕಲ್ನಲ್ಲಿ ಇವುಗಳನ್ನೆಲ್ಲ ಹಿಡಿಲೇಬೇಕು. ಆವಾಗಲಷ್ಟೇ ನೀವು ಗೇಮಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಕಾವೇರಪ್ಪ ಅವರ ಫಸ್ಟ್ 2 ಓವರ್ನಲ್ಲಿ ಸ್ವಲ್ಪ ನೋಡಿಕೊಂಡೇ ಆಡಿದ್ದು ಆ್ಯಂಡ್ ನಂತರ ಅವರಿಗೂ ಸ್ಟಾರ್ಟ್ ಮಾಡಿಕೊಂಡ್ರು. ಅವರಿಗೆ ಒಂದು 6 ಹೊಡೆದ್ರು ಕೊಹ್ಲಿ ಅವರು. ಅದಂತೂ ಸಖತ್ತಾಗಿತ್ತು ಆ್ಯಂಡ್ ಅಲ್ಲಿಂದ ಅರ್ಥ ಆಯಿತು, ಇವತ್ತು ನಿಲ್ತಾರೆ ಕೊಹ್ಲಿ ಅಂತ. ಅಲ್ಲಿಂದ ಯಾವ ಚಾನ್ಸನ್ನು ಕೂಡ ಕೊಡಲಿಲ್ಲ ಅವರು. ಮೇನ್ಲಿ ಸ್ಟ್ರೈಕ್ ರೇಟ್ ಕೂಡ ಕಮ್ಮಿ ಆಗಲಿಲ್ಲ ಅವರದ್ದು. ಬಟ್ ಇಲ್ಲಿ ಬೇಜಾರಿನ ವಿಷಯ ಅಂದರೆ ಪವರ್ ಪ್ಲೇನಲ್ಲಿ 2 ವಿಕೆಟ್ನ ಕಳ್ಕೊಂಡದ್ದು RCB. ಫ್ಯಾಫ್ 7 ಬಾಲ್ಗೆ 9, ವಿಲ್ ಜಾಕ್ಸ್ 7 ಬಾಲ್ಗೆ 12. ಜಾಕ್ಸ್ ಒಂದು 6 ಹೊಡೆದ್ರು. ಸೊ ಇವತ್ತು ಈ ಗ್ರೌಂಡಲ್ಲಿ ಇರಬೇಕು ಅವರು ಅಂತ ಅನ್ಕೊಳ್ತಾ ಇದ್ದೆ ಆ್ಯಂಡ್ ಅಷ್ಟರಲ್ಲೇ ಔಟ್ ಆದರು. ನಂತರ ಬಂದದ್ದು ರಜತ್ ಪತಿದಾರ್. ಅವರದ್ದು ಒಂದು ಕ್ಯಾಚನ್ನು ಬಿಟ್ಟರು ಪಂಜಾಬ್ ಅವರು. ಸೊ ಇವತ್ತು ಪಂಜಾಬ್ ಅವರು ಖರಾಬಾಗಿ ಶುರು ಮಾಡಿದ್ದು ತಮ್ಮ ಫೀಲ್ಡಿಂಗ್ನ. ಬಟ್ ನಂತರ ಪತಿದಾರ್ ರೊಚ್ಚಿಗೆದ್ರು. ಆ್ಯಸ್ ಯೂಶುವಲ್ ಅವರು ಸ್ಪಿನ್ಗೆ ಸಖತ್ತಾಗಿ ಆಡ್ತಾರೆ, ಅದು ಗೊತ್ತಿರೋ ವಿಷಯ. ಅದರಲ್ಲೂ ಈ ಇಯರ್ ಅಂತೂ ಒಂದು ಬೀಸ್ಟ್ ಆಗಿದ್ದಾರೆ. ದುಬೆ ಹಾಗೆ ಸಂಜು ಸ್ಯಾಮ್ಸನ್ ರೀತಿ ಒಂದೇ ಒಂದು ಓವರ್ ಸ್ಪಿನ್ ಸಿಕ್ಕರು ಸಾಕು, ಸ್ಕೋರ್ನ ಎಲ್ಲೋ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅದೇ ರೀತಿ ಆಗಿದ್ದು. ಚಹರ್ ಓವರ್ನಲ್ಲಿ 6ಗಳ ಸುರಿಮಳೆ ಬಂತು. ಆಮೇಲೆ ಅವರಿಗೆ ಓವರ್ ಕೊಡಲೇ ಇಲ್ಲ ಪತಿದಾರ್ ಇರೋ ತನಕ. 21 ಬಾಲಲ್ಲಿ 50 ರನ್ನ ಕಂಪ್ಲೀಟ್ ಮಾಡಿಕೊಂಡ್ರು. ಅವರ 4th 50 ಇದು ಅಂಡ್ ಎಲ್ಲವೂ ಇದೇ ಸ್ಟ್ರೈಕ್ ರೇಟ್ನಲ್ಲಿ ಬಂದಿದ್ದಾವೆ. ಅಂಡ್ ಫೈನಲಿ 23 ಬಾಲಲ್ಲಿ 55 ರನ್ನ ಹೊಡೆದು ಔಟ್ ಆದರು. 10 ಓವರ್ಗೆ 119ಕ್ಕೆ 3 ಇರಬೇಕಿತ್ತು. ಇದ್ದಿದ್ರೆ ಸ್ಪಿನ್ಗೆ ಓವರ್ ಕೊಡ್ತಿರ್ಲಿಲ್ಲ, ಕೊಟ್ಟಿದ್ರು ಇವ್ರು ಬಿಡ್ತಿರ್ಲಿಲ್ಲ. ಅದು ಆ್ಯಕ್ಚುಲಿ ಡೆತ್ತಲ್ಲಿ ಇನ್ನು ಪ್ರೆಷರ್ನ ಕ್ರಿಯೇಟ್ ಮಾಡಿರೋದು. ನಂತರ ಮಳೆ ಬಂತು ಆ್ಯಂಡ್ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆದಾಗ 2 ಓವರ್ ಬೇಕಾಯಿತು ಆ ಮೊಮೆಂಟಮ್ಗೆ ವಾಪಸ್ ಬರೋದಕ್ಕೆ. ಇನ್ಫ್ಯಾಕ್ಟ್ ಅನಿಲ್ ಕುಂಬ್ಳೆ ಅವರು ಕೂಡ ಅದನ್ನೇ ಹೇಳಿದ್ರು, ಮಳೆ ಬಂದಿರಲಿಲ್ಲ ಅಂದರೆ ಈ ಸ್ಕೋರ್ ಇನ್ನೂ ಹೋಗಿರೋದು ಮೇಲೆ ಅಂತ. ಎನಿವೇಸ್ ಈ ಕಡೆ ಕೊಹ್ಲಿ ಅದೇ ಸ್ಟ್ರೈಕ್ ರೇಟ್ನಲ್ಲಿ ಆಡ್ತಾ ಇದ್ರು. ಸ್ಯಾಮ್ ಕರನ್ಗೆ ಒಂದು 6 ಹೊಡೆದ್ರು, 1 ಹ್ಯಾಂಡೆಡ್ ಒಂದು 6 ಹೊಡೆದ್ರು ಆ್ಯಂಡ್ ಹರ್ಷ್ದೀಪ್ಗೆ ಒಂದು 6 ಹೊಡೆದ್ರು. ಅದು ಸಖತ್ತಾಗಿತ್ತು. ಇವೆಲ್ಲವೂ ಸಖತ್ತಾಗಿದ್ವು ನೋಡೋದಕ್ಕೆ. ಆ್ಯಂಡ್ ಫೈನಲ್ ಆಗಿ 47 ಬಾಲ್ಗೆ 92 ರನ್ನ ಹೊಡೆದ್ರು. 90ಸ್ಗೆ ಬಂದಿದ್ರು ಕೂಡ ಇಂಟೆಂಟ್ನ ತೋರಿಸಿದ್ರು ಆ್ಯಂಡ್ 6ಗೆ ಟ್ರೈ ಮಾಡ್ತಾನೆ ಔಟ್ ಆದರು. ಇದೆಲ್ಲ ರೆಸ್ಪೆಕ್ಟ್ನ ಇನ್ನೂ ಜಾಸ್ತಿ ಮಾಡ್ತವೆ ಆ ಪ್ಲೇಯರ್ನ ಮೇಲೆ. ಇದೇ ಬೇಕಾಗಿದ್ದು ಅವರಿಂದ. ಈ ಕಡೆ ಇವರಿಗೆ ಗ್ರೀನ್ ಕೂಡ ಒಳ್ಳೆ ಸಪೋರ್ಟ್ನ ಕೊಟ್ಟರು. 27 ಬಾಲಲ್ಲಿ 46 ಆ್ಯಂಡ್ DK ಬಂದು 18 ರನ್ನ ಹೊಡೆದ್ರು. ಸೊ ಲಾಸ್ಟ್ 7 ಓವರಲ್ಲಿ 97 ರನ್ ಬಂತು. ಕೊನೆಯ ಓವರ್ 3 ವಿಕೆಟ್ ಬಿದ್ವು ಹರ್ಷಲ್ ಪಟೇಲ್ ಅವ್ರಿಗೆ ಆ್ಯಂಡ್ ಅಲ್ಲಿ ಬಂದದ್ದು 3 ರನ್. ಸೊ ಅದರಿಂದ 250 ದಾಟೋಕೆ ಆಗಲಿಲ್ಲ. 241ಕ್ಕೆ ನಿಂತ್ಕೊಳ್ತು RCBಯ ಸ್ಕೋರ್. ಇನ್ನು ಪಂಜಾಬ್ನ ಬೌಲಿಂಗ್ ಕಡೆ ಬರೋದಾದರೆ ಅಲ್ಲಿ ಎಲ್ಲರಿಗೂ ಹೊಡೆತ ಬಿತ್ತು. ಕಾವೇರಪ್ಪ ಅವರ ಮೊದಲೇ 2 ಓವರ್ ಚೆನ್ನಾಗಿತ್ತು ಆ್ಯಂಡ್ ಹರ್ಷಲ್ ಪಟೇಲ್ ಅವರ ಕೊನೆಯ ಓವರ್ ಅದನ್ನು ಬಿಟ್ಟರೆ ಇದು ಮೊದಲೇ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಇವರೆಲ್ಲ ಒಳ್ಳೆ ಫ್ಲೋನಲ್ಲಿ ಇದ್ದಿದ್ದರಿಂದ ಪ್ರತಿ ಬೌಲರ್ನು ಪ್ರತಿ ಓವರ್ನು ಟಾರ್ಗೆಟ್ ಮಾಡಿದ್ರು. ಇನ್ನು ಈ ಟೋಟಲ್ನ ಚೇಸ್ ಮಾಡೋದಕ್ಕೆ ಬಂದಂಥ ಪಂಜಾಬ್ಗೆ ಸಖತ್ ಸ್ಟಾರ್ಟ್ ಸಿಕ್ತು. ಆ್ಯಸ್ ಯೂಶುವಲ್ ಸ್ಕ್ರಿಪ್ಟ್ನ ಪ್ರಕಾರ ಫ್ಯಾಫ್ ಸ್ವಪ್ನಿಲ್ನ ಮೊದಲ ಓವರ್ ಇಳಿಸಿದ್ದು ಆ್ಯಂಡ್ ನಂತರ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆದರೂ ಕೂಡ ರನ್ ಮಾತ್ರ ನಿಲ್ಲಿಲ್ಲ. ಸುರಿ ಮಳೆ ಆರಾಮಾಗಿ 4-6 ಬರ್ತಾ ಇದ್ವು. ಗ್ಯಾಪಲ್ಲಿ ರೂಸೋನ ಕ್ಯಾಚ್ ಬಿಟ್ಟರು ಆ್ಯಂಡ್ ಅಲ್ಲಿಂದ ಅಣ್ತಮ್ಮ ಹಿಂದೆ ತಿರುಗಿ ನೋಡಲೇ ಇಲ್ಲ. ಬೇಸ್ಟೋ 16ಕ್ಕೆ 27, ರೂಸೋ 27 ಬಾಲ್ಗೆ 61, 6 ಓವರ್ಗೆ 75 ಆಲ್ರೆಡಿ ಬಂದಾಗಿತ್ತು. ಈ ಕಡೆ ಬೇಸ್ಟೋ ಹೋದರೂ ಕೂಡ ಆಲ್ರೆಡಿ ಕರೆಂಟ್ ರನ್ ರೇಟ್ ಏನಿತ್ತು ಅದು ರಿಕ್ವೈರ್ಡ್ ರನ್ ರೇಟ್ಗಿಂತ ಜಾಸ್ತಿ ಇತ್ತು ಆ್ಯಂಡ್ ಚೇಸ್ ಈಸಿ ಆದ ಹಾಗೆ ಕಾಣ್ತಾ ಇತ್ತು. ಬಟ್ ನಂತರ ರೂಸೋ ಔಟ್ ಆದರು ಆ್ಯಂಡ್ ಅಲ್ಲಿಂದ ಸ್ಲೈಟ್ ಆಗಿ ಮ್ಯಾಚ್ ತಿರುಗೋದಕ್ಕೆ ಶುರುವಾಯಿತು. ಜಿತೇಶ್ ಶರ್ಮಾ 4 ಬಾಲಲ್ಲಿ 5, ಲಿವಿಂಗ್ ಸ್ಟೋನ್ ಡಕ್ಔಟ್ ಆದರು. ಆ ನಂತರ ಸ್ಯಾಮ್ ಕರನ್ ಮತ್ತು ಶಶಾಂಕ್ ಸಿಂಗ್ ಮಧ್ಯ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಇನ್ನು ಅಶುತೋಷ್ ಶರ್ಮಾ ಬೇರೆ ಇದ್ರು. ಸೊ ಹೆದರಿಕೆ ಅಂತೂ ಕಮ್ಮಿ ಆಗಿರಲಿಲ್ಲ. ಮೊದಲೇ ಅನ್ಪ್ರೆಡಿಕ್ಟಬಲ್ ಟೀಮ್ ಇದು, ಅಷ್ಟೇ ಅನ್ಪ್ರೆಡಿಕ್ಟಬಲ್ ಈ RCB ಬೌಲಿಂಗ್ ಕೂಡ. ಬಟ್ ವಿರಾಟ್ ಕೊಹ್ಲಿ ಅವರ ಒಂದು ಸೂಪರ್ ಥ್ರೋಗೆ ಶಶಾಂಕ್ ಸಿಂಗ್ ರನ್ಔಟ್ ಆದರು ಆ್ಯಂಡ್ ಅದೇ ಟರ್ನಿಂಗ್ ಪಾಯಿಂಟ್ ಆಯಿತು ಈ ಮ್ಯಾಚ್ಗೆ. ಅಲ್ಲಿಂದ ಕನ್ಫರ್ಮ್ ಆಯಿತು ವಿನ್ ಆಗ್ತಾರೆ RCB ಅಂತ. ನೋಡ್ತಿದ್ದಂಗೇನೆ 3 ವಿಕೆಟ್ ಬಿದ್ವು. ಸ್ಯಾಮ್ ಕರನ್, ಹರ್ಷಲ್ ಪಟೇಲ್ ಹಾಗೆ
ಅಶುತೋಷ್ ಶರ್ಮಾ ಅಂಡ್ 17 ಓವರ್ಗೆ ಪಂಜಾಬ್ 181 ರನ್ ಹೊಡೆದು ಆಲ್ ಔಟ್ ಆಗಿದ್ರು ಅಂಡ್ RCB 60 ರನ್ ಇಂದ ಗೆದ್ದಿದ್ರು ಈ ಮ್ಯಾಚ್ ನ. ಇನ್ನು RCBಯ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಸಿರಾಜ್ಗೆ 3 ವಿಕೆಟ್ ಬಿದ್ವು. ಸ್ವಪ್ನಿಲ್ ಸಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು. ಲಿವಿಂಗ್ ಸ್ಟೋನ್ ನ ವಿಕೆಟ್ ಕೂಡ ಪಡ್ಕೊಂಡ್ರು ಅಂಡ್ ಕರಣ್ ಶರ್ಮಾಗೂ ಕೂಡ 2 ವಿಕೆಟ್ ಬಿದ್ವು. ಸೊ ಈ ವಿನಿಂದ RCB 7ನೇ ಸ್ಥಾನದಲ್ಲೇನೆ ಇದೆ ಸದ್ಯಕ್ಕೆ. ಬಟ್ ರನ್ ರೇಟ್ ಕರೆಕ್ಟ್ ಟೈಮ್ಗೆ ಇಂಪ್ರೂವ್ ಆಗಿದೆ ಅವರದ್ದು. ಈಗ 10 ಪಾಯಿಂಟ್ ಜೊತೆಗೆ ಪ್ಲಸ್ 0.24 ರನ್ ರೇಟ್ ಅನ್ನ ಹೊಂದಿದ್ದಾರೆ ಅವರು ಅಂಡ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ಈಗ ಬೇರೆಯವರ ಮ್ಯಾಚ್ಗಳು ಏನಾಗುತ್ತೋ ಅದು ಅವರಿಗೆ ಬಿಟ್ಟದ್ದು, ಬಟ್ ಇವರ ಕಡೆಯಿಂದ ಒಳ್ಳೆ ಪ್ರಯತ್ನ ಇದೆ ಅಂಡ್ ಅದು ಕೂಡಿ ಬರ್ತಾ ಇದೆ ಕೂಡ. ಸೊ ಲೆಟ್ ಸಿ ಏನಾಗುತ್ತೆ ಅಂತ. ಅಂಡ್ ನಾಳೆಯ CSK ವರ್ಸಸ್ GT ಮ್ಯಾಚ್ ಈ ರೇಸ್ ನಲ್ಲಿರುವಂತಹ ಕೆಳಗಿರುವಂತಹ ಎಲ್ಲರಿಗೂ ತುಂಬಾನೇ ಮುಖ್ಯವಾದ ಮ್ಯಾಚ್ ಆಗಿರುತ್ತೆ. ಅದನ್ನೇನಾದ್ರೂ GT ಗೆದ್ರೆ ದ ಗೇಮ್ ಈಸ್ ಆನ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ ನ ಬಗ್ಗೆ. ಇನ್ನು ನಿಮ್ಗೆ ಏನಾದ್ರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.